ಪ್ರಸ್ತುತ ದಿನಮಾನಗಳಲ್ಲಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಅಟ್ಟತಕ್ಕಂತಹ ಚಿತ್ರ ಹಿಂಸೆಗಳನ್ನ ನೀಡಿ ತಂದೆ ತಾಯಿಗಳಿಗೆ ನೋವನ್ನ ನೀಡ್ತಕ್ಕಂಥ ಮಕ್ಕಳನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಭಾರತೀಯ ಪುರಾಣ ಪುಣ್ಯಕಥೆಗಳನ್ನ ನಾವು ತೆರೆದು ನೋಡಿದಾಗ ನಮಗೆ ಈ ಮಾತಾ ಪಿತೃಗಳ ಭಕ್ತಿಗೆ ಅಥವಾ ಪ್ರೇಮಕ್ಕೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ಶ್ರವಣಕುಮಾರನ ಕಥೆ ಎಂದೆಂದಿಗೂ ಕೂಡ ಜನಜನಿತವಾಗಿದೆ. ಅವನ ಮಾತಾಪಿತೃಗಳ ಭಕ್ತಿ ಇಂದಿಗೂ ಕೂಡ ಪ್ರತಿಯೊಬ್ಬರ ಮನದಾಳದಲ್ಲಿ, ಪ್ರತಿಯೊಬ್ಬ ಭಾರತೀಯನ ಮನದಾಳದಲ್ಲಿ ನೆನಪಾಗಿರ್ತಕ್ಕಂಥದ್ದು, ಚಿರಸ್ಥಾಯಿಯಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಅಂತಹ ಆ ಶ್ರವಣಕುಮಾರನ ಒಂದು ಕಥೆಯನ್ನು ನಾವು ಗಮನಿಸೋದಾದ್ರೆ, ಶ್ರವಣಕುಮಾರನ ತಂದೆ ಶಂತನು, ತಾಯಿ ಜ್ಞಾನವಂತಿ ಇದ್ದ. ತಾಯಿ ಮಲತಾಯಿ ಆಗಿದ್ರು ಕೂಡ ಶ್ರವಣಕುಮಾರ ಅತ್ಯಂತ ಪ್ರೇಮದಿಂದ ಅವಳನ್ನು ನೋಡ್ಕೊಂತಾ ಇದ್ದ. ಈ ಇಬ್ಬರಿಗೂ ಕೂಡ ವಯಸ್ಸಾದಂತ ಸಂದರ್ಭದಲ್ಲಿ ಅವರಿಗೆ ತೀರ್ಥಯಾತ್ರೆಯನ್ನ ಮಾಡಬೇಕಂತಕ್ಕಂತಹ ಒಂದು ಮನಸ್ಸಾಗತ್ತೆ. ಆಗ ಅದನ್ನ ತನ್ನ ಮಗನ ಬಳಿ ಅವ್ರು ಹೇಳ್ಕೊಳ್ತಾರೆ. ಆಗ ಶ್ರವಣಕುಮಾರ ತುಂಬಾ ಬಡತನದಲ್ಲಿದ್ದಂಥ ವ್ಯಕ್ತಿ. ಅವನು ಅಡ್ಡೆಗಳನ್ನ ಮಾಡಿಕೊಂಡು ಆ ಅಡ್ಡೆಯಲ್ಲಿ ತನ್ನ ತಂದೆ ತಾಯಿಗಳನ್ನ ಕೂರಿಸಿಕೊಂಡು ಅವರನ್ನ ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಿಗೆ ಭೇಟಿಯನ್ನ ಮಾಡಿಸಲು ಹೊರಡ್ತಾನೆ. ಅದೇ ರೀತಿಯಾಗಿ ಅವರನ್ನ ಬಹಳ ಜಾಗರೂಕತೆಯಿಂದ ಹಲವಾರು ಒಂದು ತೀರ್ಥಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಅರಣ್ಯದ ಭಾಗದಲ್ಲಿ ಆ ತಂದೆ ತಾಯಿಗಳಿಗೆ ಇರುವವರೆಗೂ ಕೂಡ ಬಾಯಾರಿಕೆ ಉಂಟಾಗ್ತದೆ. ಆಗ ಅವರು ಮಗನಿಗೆ ನೀರನ್ನು ತರುವಂತೆ ಕೇಳಿಕೊಳ್ತಾರೆ. ಆಗ ಶ್ರವಣಕುಮಾರ ಆ ಒಂದು ಅರಣ್ಯ ಭಾಗದಲ್ಲಿ ನೀರನ್ನ ಹುಡುಕ್ತಾ ತೆರಳುತ್ತಾನೆ. ಆ ಸಂದರ್ಭದಲ್ಲಿ ಅರಣ್ಯದ ಪಕ್ಕದಲ್ಲೇ ಇದ್ದಂತಹ ಒಂದು ಸರೋವರವನ್ನ ಕಾಣ್ತಾನೆ. ಆ ಸರೋವರದಲ್ಲಿ ನೀರನ್ನ ತುಂಬಿಕೊಳ್ಳಲು ಅವನು ಮುಂದಾಗ್ತಾನೆ. ಅದೇ ಅರಣ್ಯದಲ್ಲಿ ಪ್ರಾಣಿಗಳನ್ನ ಬೇಟೆಯಾಡ್ಲಿಕ್ಕೋಸ್ಕರವಾಗಿ ದಶರಥ ಮಹಾರಾಜನು ಬಂದಿರ್ತಾನೆ. ದಶರಥ ಮಹಾರಾಜ ಬಿಲ್ವಿದ್ಯೆಯನ್ನು, ಅದರಲ್ಲೂ ಕೂಡ ಶಬ್ದವೇದಿ ವಿದ್ಯೆಯನ್ನು ಕಲಿತುಕೊಂಡಿದ್ದು ಅದನ್ನ ಪ್ರಯೋಗಿಸಲು ಮುಂದಾಗಿರ್ತಾನೆ. ಇತ್ತ ಶ್ರವಣಕುಮಾರನು ನೀರನ್ನ ತುಂಬುತ್ತಿರುವಂತ ಸದ್ದು ದಶರಥ ಮಹಾರಾಜನಿಗೆ ಯಾವುದೋ ಒಂದು ಮೃಗ ನೀರನ್ನ ಕುಡಿಯುತ್ತಿದೆ ಎನ್ನುವಂತಹ ಅನುಭವಕ್ಕೆ ಬಂದು ಅವನು ತನ್ನ ಬಾಣವನ್ನ ಪ್ರಯೋಗಿಸುತ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಅದು ಅಚಾನಕ್ಕಾಗಿ ಆ ಶ್ರವಣಕುಮಾರನ ಎದೆಯನ್ನ ತಾಗುತ್ತದೆ. ಆಗ ಅವನು ಕೂಗಿಕೊಂಡು ನೆಲದ ಮೇಲೆ ಬಿದ್ದು ಹೋಗುತ್ತಾನೆ. ಆಗ ದಶರಥ ಮಹಾರಾಜನಿಗೆ ತಾನು ಯಾವುದೋ ತಪ್ಪನ್ನ ಮಾಡಿದ್ದು ಅದು ಒಬ್ಬ ವ್ಯಕ್ತಿಗೆ ಬಾಣವು ಬಿದ್ದಿರುವುದು ಅರಿವಾಗಿ ಅವನ ಸ್ಥಳಕ್ಕೆ ತೆರಳುತ್ತಾನೆ. ಆಗ ಅಲ್ಲಿ ಅಂಘಾತವಾಗಿ ಬಿದ್ದಿದ್ದಂತಹ ಆ ಶ್ರವಣಕುಮಾರನನ್ನ ನೋಡಿ ಅಲ್ಲಿಗೆ ಹೋಗಿ ತನ್ನ ತಪ್ಪಿನ ಅರಿವನ್ನ ಅವನ ಮುಂದಿಡುತ್ತಾನೆ. ಆಗ ಶ್ರವಣಕುಮಾರನು ಆಗಿದ್ದಾಗಿತ್ತು, ನನ್ನ ತಂದೆ ತಾಯಿಗಳು ಕುರುಡರು, ಅವರು ತುಂಬಾ ಬಾಯಾರಿಕೆಯಿಂದ ಬಳಲುತ್ತಿದ್ದಾರೆ, ಅವರಿಗೆ ಕೂಡಲೇ ನೀರನ್ನು ಕೊಂಡು ಹೋಗಿ ಕೊಡು ಎಂದು ಹೇಳುತ್ತಾನೆ. ಸಾವಿನ ಸಂದರ್ಭದಲ್ಲೂ ಕೂಡ ತಂದೆ ತಾಯಿಯ ಪ್ರೇಮವನ್ನ ಇಲ್ಲಿ ಶ್ರವಣಕುಮಾರನು ಪ್ರದರ್ಶಿಸುವುದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಶ್ರವಣಕುಮಾರನು ಅಲ್ಲಿ ಸಾವನ್ನಪ್ಪುತ್ತಾನೆ. ಆಗ ದಶರಥನು ಆ ನೀರನ್ನ ತೆಗೆದುಕೊಂಡು ಅವನ ಮಾತಾಪಿತೃಗಳನ್ನ ಹುಡುಕುತ್ತಾ ಹೋಗುತ್ತಾನೆ. ನಂತರ ಆ ಮಾತಾಪಿತೃಗಳನ್ನ ಕಂಡಂತ ದಶರಥನು ಅವರಿಗೆ ನೀರನ್ನು ನೀಡಲು ಮುಂದಾಗುತ್ತಾನೆ. ಅವರು ಮೊದಲು ದಶರಥ ಮಹಾರಾಜನನ್ನು ಶ್ರವಣಕುಮಾರ ಎಂದು ಭಾವಿಸಿರುತ್ತಾರೆ. ನಂತರ ದಶರಥನ ಧ್ವನಿ ಕೇಳಿದ ನಂತರ ನೀನು ನನ್ನ ಮಗನಲ್ಲ, ನೀನ್ ಯಾರು ಎಂದು ಅವರನ್ನ ಪ್ರಶ್ನಿಸುತ್ತಾರೆ. ಆಗ ದಶರಥನು ತಾನು ಈ ರಾಜ್ಯದ ರಾಜನೆಂದು ತನ್ನಿಂದ ಈ ರೀತಿಯಾದಂತ ತಪ್ಪಾಗಿದೆ, ತಮ್ಮ ಮಗನನ್ನ ನಾನು ಕೈಯಾರೆ ಕೊಂದಿದ್ದೇನೆ ಎಂದು ತಿಳಿಸುತ್ತಾನೆ. ಆದರೆ ನಾನು ನಿಮ್ಮನ್ನು ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ನಿಮ್ಮನ್ನ ತುಂಬಾ ಚೆನ್ನಾಗಿ ಸಾಕುತ್ತೇನೆ, ಎಲ್ಲಾ ದೇಶದ ಪ್ರತಿಯೊಂದು ತೀರ್ಥಕ್ಷೇತ್ರಗಳನ್ನ ರಥದ ಮೂಲಕ ಸಂದರ್ಶನ ಮಾಡಿಸುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇದಕ್ಕೆ ಆ ವೃದ್ಧ ದಂಪತಿಗಳು ಒಪ್ಪುವುದಿಲ್ಲ. ಆ ದಶರಥ ಮಹಾರಾಜನಿಗೆ ಅವರು ಶಾಪವನ್ನ ನೀಡುತ್ತಾರೆ. ಹೇಗೆ ತಾವು ಪುತ್ರ ವಿಯೋಗದಿಂದ ಸಾವನ್ನಪ್ಪುತ್ತಿದ್ದೇವೆ, ಹಾಗೆಯೇ ನೀನು ಕೂಡ ಮುಂದೊಂದು ದಿನ ಪುತ್ರ ವಿಯೋಗದಿಂದ ಸಾವನ್ನಪ್ಪು ಎಂದು ಶಾಪವನ್ನು ನೀಡುತ್ತಾರೆ. ಅಂತೆ ಮುಂದೊಂದು ದಿನ ದಶರಥನು ರಾಮನ ಒಂದು ಅಗಲುವಿಕೆಯಿಂದ ಸಾವನ್ನಪ್ಪಿದ್ದನ್ನ ನಾವು ಕಾಣಬಹುದಾಗಿದೆ. ಈ ರೀತಿಯಾಗಿ ಅತ್ಯಂತ ಮಾತಾಪಿತೃಗಳನ್ನ ಪ್ರೀತಿಸಿದಂತಹ ವ್ಯಕ್ತಿಯ ಚರಿತ್ರೆಯನ್ನ ಗಮನಿಸಬಹುದಾಗಿದೆ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಮುಖೇದ್ ಶ್ರವಣಕುಮಾರನ ಒಂದು ಸಮರ್ಪಿತವಾದ ಸಮಾಧಿಯನ್ನ ನಾವಿಲ್ಲಿ ಕಾಣಬಹುದಾಗಿದೆ.